ಸೊ ಮುಂದಿನ ರಾಶಿ ಬಗ್ಗೆ ಹೋಗೋಣ. ವೃಶ್ಚಿಕ ರಾಶಿಗೆ ಹೇಗಿದೆ ಈ ವಾರದ ಭವಿಷ್ಯ? ಈ ವಾರ ವೃಶ್ಚಿಕ ರಾಶಿಗೆ ಏನಾಗುತ್ತೆ, ಕುಜ 10ನೇ ಮನೆಗೆ ಬರ್ತಾನೆ, ಭಾಳ ವೈಬ್ರೇಷನ್. 10ನೇ ಮನೆ ಕೇತು ಬರ್ತಾನೆ, ವೈಬ್ರೇಷನ್. ಆದರೆ ಶುಕ್ರ ಅಷ್ಟಮಕ್ಕೆ ಬರ್ತಾನೆ. ಏನೇ ಬಂದರೂ ಕೂಡ ಈ ವಾರ ವೃಶ್ಚಿಕ ರಾಶಿಗೆ ತುಂಬ ಪ್ರಾಬ್ಲಮ್ ಜಾಸ್ತಿ ಇದೆ. 4ನೇ ಮನೆಯಲ್ಲಿ ರಾಹು ಗ್ರಹ, 5ನೇ ಮನೇಲಿ ಶನಿ, ಶುಕ್ರ 6ನೇ ಮನೆಯಲ್ಲಿ, ಸೂರ್ಯ 7ನೇ ಮನೆಯಲ್ಲಿ, ಬುಧ ಗುರು 8ನೇ ಮನೆಯಲ್ಲಿ, ಕುಜ ಕೇತು 10ನೇ ಮನೇಲಿ ಇದ್ದರೂ ಕೂಡ ಚಂದ್ರ 12ನೇ ಮನೆಗೆ ಬರ್ತಾನೆ, 10ನೇ ಮನೇಲಿ 8ಕ್ಕೆ ಬರ್ತಾನೆ. ಈ ವಾರ ಪೂರ್ತಿ ತುಂಬ ಕೆಟ್ಟದ್ದು ವೃಶ್ಚಿಕ ರಾಶಿ. ಬರದಿರ್ ಕೇಳಿ, ವೃಶ್ಚಿಕ ರಾಶಿ ಮೇಲೆ ಗಂಡ ಹೆಂಡತಿ ದೂರ ಆಗ್ತೀರಾ, ಇಲ್ಲ ಇಬ್ಬರು ಏನಾದ್ರು ಬೈದು ಬಿಡ್ತೀರಾ, ಇಲ್ಲ ಏನಾಗುತ್ತೆ ವೃಶ್ಚಿಕ ರಾಶಿಯವರು ಇವನಿಗೆ ಹೋಲಿಸ್ಬಿಡ್ತೀರಾ, ಇಲ್ಲ ಇವಳಿಗೆ ಹೋಲಿಸ್ಬಿಟ್ರೆ ನೀನು ಅವಳ ಜೊತೆ ಹೋಗ್ತಿದೆ, ಇವನ ಜೊತೆ ಹೋಗ್ತಿದೆ, ಈ ಥರ ಬೇಡದಿರೋ ಪದಗಳನ್ನ ಯೂಸ್ ಮಾಡ್ತಾರೆ 100%. ಈ ಥರದ್ದು ಮತ್ತು ಜಗಳ ಆಗೋದು, ದೂರ ಮಲಗೋದು ಮನೆಯಲ್ಲಿ ಭಾಳ ವಿಶೇಷವಾಗಿ, ಮತ್ತು ಲೇಟಾಗಿ ಹೋಗೋದು, ಭಾಳ ದುಃಖವನ್ನು ಹೋಗೋದು, ಮತ್ತು ಅನುಮಾನ ಕಾಡೋದು, ಮತ್ತು ಟೈಮಿಗೆ ಕರೆಕ್ಟಾಗಿ ಊಟ ಮಾಡೋಕ್ಕಾಗದಿರೋದು, ಮತ್ತು ಗಂಡ ಹೆಂಡತಿ ಒಟ್ಟಿಗೆ ಊಟ ಮಾಡೋಕ್ಕಾಗದಿರೋದು, ಮಕ್ಕಳ ಜೊತೆ ಮಿಂಗಲ್ ಆಗದಿರೋದು, ಮತ್ತು ಮನೆ ಒಂಥರ ಈ ವಾರ ಪೂರ್ತಿ ಮಶಾಣದ ವಾತಾವರಣ ಕಾಣುತ್ತೆ. ಮನೆ ಒಂಥರ ಬರೀ ಅಳು ದುಃಖವನ್ನೇ ಕಾಣ್ತಾ ಇದೆ. ಅಂದರೆ ಇವ್ರ ಲೈಫಲ್ಲಿ ಈ ವಾರ ಹೆಂಗಿದೆ ಅಂದರೆ, ನಮ್ಮ ಜೀವನ ಮುಗ್ದೇ ಹೋಯ್ತಾ, ನಮ್ಮ ಲೈಫಲ್ಲಿ ಎಲ್ಲ ಮರ್ತುಬಿಟ್ರ, ನಮ್ಮ ಹೆಲ್ಪ್ ಮರ್ತುಬಿಟ್ರ, ನಾವು ಸಂಪಾದನೆ ಮರ್ತುಬಿಟ್ರ, ಬರೀ ಕ್ರಾಶ್. ವೃಶ್ಚಿಕ ರಾಶಿಯವರು ಈ ವಾರ ಪೂರ್ತಿ ಹುಷಾರಾಗಿ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಅನುರಾಧ ನಕ್ಷತ್ರ ಬರ್ತಾರೆ ವೃಶ್ಚಿಕ ರಾಶಿಯಲ್ಲಿ. ಇವರು ಭಾಳ ಕೇರ್ಫುಲ್. ಇವರು ತುಂಬ ಜಪ ತಪ ಪ್ರೇಯರ್ ಜಾಸ್ತಿ ಮಾಡಬೇಕು, ತುಂಬ ಪ್ರೇಯರ್. ಅಂದರೆ ಎನಿ ಟೈಮ್ ನೀವು ಪ್ರೇಯರ್ನ ಮಾಡ್ತಾ ಇರಬೇಕು. ಯಾಕಂದರೆ ಬುಧ ಅಷ್ಟಮದಲ್ಲಿರೋದು, ಗುರು ಅಷ್ಟಮದಲ್ಲಿರೋದು, ಶನಿ ಪಂಚಮ ಭೂತ, 5ನೇ ಮನೆ ಶನಿ ಇರಬಾರ್ದು. 5ನೇ ಮನೆ ಶನಿ ಇದ್ದರೆ ಒಂದು ಮಗು ಒಂಥರ ಸಣ್ಣ ದಪ್ಪ ಉಟ್ಬಿಡ್ತಾರೆ. 5ನೇ ಮನೆ ಶನಿ ಇದ್ದರೆ ಗಂಡನ ಕಳ್ಕೊಬಿಡ್ತಾರೆ, ಡೈವರ್ಸ್ ಆಗ್ಬಿಡೋದು, ಸತ್ತೋಗ್ಬಿಡೋದು, ಇದೆಲ್ಲ ನಡೆದ್ಬಿಡ್ತಾರೆ 100%. ಅದು ಹೆಂಡ್ತಿಗಿದ್ರೆ ಗಂಡ ಸತ್ತೋಗ್ಬಿಡ್ತಾರೆ, ಗಂಡ ಇದ್ರೆ ಹೆಂಡ್ತಿ ಸತ್ತೋಗ್ಬಿಡ್ತಾರೆ. ಈ ಥರದ್ದು ಒಂದು ವೈಬ್ರೇಷನ್ ಕುಂಡಲಿ. ಇದು ನಾನು ಗ್ರಹಗಳು ಹೇಳ್ತಾಯಿದ್ದೀನಿ. ವೃಶ್ಚಿಕ ರಾಶಿಯವ್ರಿಗೆ ಸಾಕಷ್ಟು ದಿವಸಕ್ಕೆ 2 ಬಾರಿ ಪ್ರೇಯರ್ ಮಾಡೋದು, 2 ಬಾರಿ ದೇವ್ರನ್ನ ಆರಾಧನೆ ಮಾಡೋದು, ಇದು ತುಂಬ ರಾಜೋಗುತ್ತೆ. ನೋಡಿ, ಮುಸ್ಲಿಮ್ಸ್ 8 ಬಾರಿ ಮಾಡ್ತಾರೆ, ಬ್ರಾಹ್ಮಣರು ಇನ್ನೂ ಜಾಸ್ತಿ ಮಾಡ್ತಾರೆ 100%. ನಮ್ಮರು ಏನಾಗುತ್ತೆ, ಬರೀ ಊದ್ಗಡ್ಡೆ ಹಚ್ಬಿಡೋದು, ಹೂವಿನ ಹಾಕ್ಬಿಡೋದಲ್ಲ. ನೀವು ಕುತ್ಕೊಂಡು ದೇವ್ರನ್ನ ಪ್ರಾರ್ಥನೆ ಮಾಡ್ಬೇಕು. ಅಪ್ಪ, ಇದು ನಿಂದು ಜನ್ಮ, ನೀನು ಕೊಟ್ಟಿದ್ಯಾ, ನನ್ನನ್ನು ನೀನು ರಕ್ಷಿಸು. ಭಾಳ ವಿಶೇಷ. ಎಲ್ಲವೂ ಗ್ರಹಗಳಿಂದಲೇ ಜಗತ್ತು 100%. ರೋಡ್ ಹೋಗ್ಬೇಕಾದ್ರೆ ದೇವಸ್ಥಾನ ಹೊಡೆದವ್ರೆ, ಅದು ರೋಡ್ ಮಾಡ್ಬೇಕಾದ್ರೆ ಗ್ರಹಗಳನ್ನ ಯಾರು ಹೊಡೆದಿಲ್ಲ. ನೀವು ಕರೋನಾ ಬಂದಾಗ ನವಗ್ರಹ ಟೆಂಪಲ್, ಶನೇಶ್ವರನ ಟೆಂಪಲಲ್ಲಿ ಬಾಗಿಲು ತೆಗೆದಿದ್ದು, ನಾನು ಹೋಗಿ ದರ್ಶನ ಮಾಡಿದ್ದೆ. ನಾನು ಹೋಗಿ ಒಂದು 15 ರೂಮ್ ಮಾಡ್ಕೊಂಡು ಅಲ್ಲೇ ಇದ್ದೆ. ನಿಜವಾಗ್ಲೂ ನಾನು ಅಲ್ಲೇ ಇದ್ದೆ. ಆದರೆ ನಾನು ಕರೋನಾ ಬಂದಾಗ ನಾನು ಟಿ ವಿಲಿ ಲೈವಲ್ಲಿ ಜ್ಯೋತಿಷಕ್ಕೆ ಬರುವೆ. ಒಬ್ಬ ಜ್ಯೋತಿಷ ವರ್ಲ್ಡಲ್ಲಿ ಬರೋಲ್ಲ. ನಾನು ಲೈವಲ್ಲಿ ಬಂದೆ, ಕರೋನಾ ಬರುತ್ತೆ ಅಂತ ಬಂದೆ. ಐ ಪಿ ಎಲ್ ಮಾಡಿಕೊಡಿ, ಬೆಳಗ್ಗೆ ಜ್ಯೋತಿಷ ಮಾಡಿ, ಸಂಜೆ ಬಂದು IPL ಮಾಡಿಕೊಡಿ. 2 ಟಿ ವಿಲಿ ಮಾಡೋದು. ನಾನು ಕರೋನಾ ಬಂದಾಗ ಹೊರಗಡೆ ಬರೋಕ್ಕೆ ಹಿಂದೆ ಮುಂದೆ ಮಾಡೋಲ್ಲ. ನಾನು ಡೈಲಿ 2 ಸರಿ ಬಂದು ಟಿ ವಿಗೆ ಹೋಗಿ ರೋಡಲ್ಲಿ. ಭಾಳ ವೈಬ್ರೇಷನ್. ವೃಶ್ಚಿಕ ರಾಶಿ ತುಂಬ ಟೈಮ್ ಕೆಟ್ಟೈತೆ. ನೀವು ಭಾಳ ವಿಶೇಷವಾಗಿ ಜಗಳಕ್ಕೆ ಹೋಗಬೇಡಿ, ಮತ್ತು ತಾಳ್ಮೆಗೆ ಬರ್ರಿ. ನೀವು ತುಂಬ ಪ್ರೇಯರ್ ಮಾಡಿ, ನಿಮ್ಮ ಮನೆ ದೇವ್ರನ್ನ ತುಂಬ ಪ್ರೇಯರ್ ಮಾಡಿ. ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ತುಂಬ ಕೆಟ್ಟಿರೋ ರಾಶಿ ಈ ವಾರ ಪೂರ್ತಿ, ನೆಗೆಟಿವ್ ರಾಶಿ. ತುಂಬ ಜನ ಸತ್ತೇ ಹೋಗೋವಂಥವ್ರು ಇರ್ತಾರೆ ಈ ರಾಶಿಯಲ್ಲಿ. ಒಬ್ಬೊಬ್ಬ ಸತ್ತೇ ಹೋಗ್ಬಿಟ್ಟಿರ್ಬೋದು. ಹೈಯೆಸ್ಟ್ ಸಾವು ಏನಾದ್ರು ಬಂದರೆ ಅದು ವೃಶ್ಚಿಕ ರಾಶಿಗೆ ಆಗಿರುತ್ತೆ. ಸಾವು, ಮರಣ, ದುಃಖ ತುಂಬಿ ತುಳುಕ್ತೈತೆ. ಮತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದು, ನಂಗೆ ಈ ಪ್ರಪಂಚನೇ ಬೇಡ, ನಂಗೆ ಅನ್ಯಾಯ ಆಯಿತು, ಮೋಸ ಹೋದೆ. ಇವ್ರೇನಾದ್ರು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬಿಟ್ರೆ ಮಟಾಸ್ ಆಗ್ಬಿಡ್ತಾರೆ ಈ ವಾರ. ಅಂದರೆ ಪೂರ್ತಿ ನೆಲ ಕಚ್ಚಿಬಿಡ್ತಾರೆ. ತುಂಬ ಕೇರ್ಫುಲ್ಲಾಗಿ ದಯವಿಟ್ಟು ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬೇಡಿ. ಮತ್ತು ದೇವಸ್ಥಾನಕ್ಕೆ ಹೋದಂಥ ಮಂಗಳಾರತಿ ತಟ್ಟಿ ಬಾಯಿಗೆ ಬಂದಾಗೇ ಹಾಕ್ಬಿಡಿ. ದೇವ್ರಿಗೆ ಏನಾದ್ರು ತೊಗೊಂಡು ಕೊಡಿ, ಪ್ರೇಯರ್ ಮಾಡಿ. ನಿಮ್ಮ ಮನಸ್ಸನ್ನ ಪ್ರೇಯರಿಗೆ ಕೊಡಿ. ನಿಮ್ಮ ಮನಸ್ಸೇ ಪ್ರೇಯರ್, ತುಂಬ ರಿಸಲ್ಟ್ ಬರುತ್ತೆ, ಒಳ್ಳೆಯದಾಗುತ್ತೆ. ಓಕೆ.